ಏನಂದ್ರೆ ಒಂದೇ ಒಂದು ವಿಷಯ ಹೇಳಕ್ ಬರ್ತೀನಿ. ಏನಂದ್ರೆ ನನಗೆ ಈ ಡೈರೆಕ್ಷನ್ ಕೂಡಲೇ ತುಂಬಾ ತುಂಬಾ ಏನೇನೋ ಹೇಳ್ತಾರೆ. ನನಗೆ ಒಂಥರ ಮುಜುಗರ ಆಗುತ್ತೆ ಪ್ರತಿ ಸತಿನೂ ಕೂಡ. ವರ್ಲ್ಡ್ ಡೈರೆಕ್ಟ್ರು, ಆ ಡೈರೆಕ್ಟ್ರಿಗೆ ಇನ್ಸ್ಪಿರೇಷನ್ ಅದು ಇದು ಅಂತ ಏನೋ ಹೇಳ್ತಾರೆ. ನನಗೆ ಒಂದೇ ಅನ್ಸಿದ್ದು ಅವಾಗ ಏನು ಅನ್ನಿಸ್ತಂದ್ರೆ, ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ, ಆಮೇಲೆ ವಿಶ್, ಆಮೇಲೆ ಓಂ, ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ. ಒಳಗಡೆ ಹುಡುಕಕ್ಕೆ ಶುರು ಮಾಡಿದೆ. ಅಲ್ಲಿ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಏನೇನೋ ಸಿಕ್ತು. ಆ ಥರ ಪಿಕ್ಚರ್ ಮಾಡ್ತಾ ಇದ್ದೀನಿ. ಸೊ ಈ ಒಳಗಡೆ ಹುಡುಕಿದಾಗ ಏನಾಗುತ್ತೆ ಅಂದ್ರೆ, ನಾನು ನನ್ನೊಳಗೆ ಮಾತ್ರ ಹುಡುಕೋತಾ ಇಲ್ಲ, ನಿಮ್ಮೊಳಗೆ ನೀವು ಹುಡುಕೋತಿರೋದು, ನಿಮ್ಮೊಳಗೆ ನೀವು ಹುಡುಕೋತಿರೋದು ನಾನು ಹುಡುಕ್ತಾ ಇರ್ತೀವಿ. ಸೊ ಅದಕ್ಕೆ ಎಲ್ಲೋ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನೀವು ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ, ಇದು ನಾನೇ ಅಲ್ವಾ ಅಂತ. ಅಲ್ಲಿ ನಾನಿರಲ್ಲ, ಆ್ಯಕ್ಚುಲಿ ನೀವಿರ್ತೀರ. ಅದಕ್ಕೆ ನಿಮ್ಗೆ ತುಂಬ ಇಷ್ಟ ಆಗೋದು ಯಾಕೆ ಅಂದರೆ, ನೀವು ಯಾಕೆ ಓಡಾಡ್ಬೇಕಂತೀರ ಅಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, UI ಅಂದರೆ ಒಂದು ಹೆಸರೇ ಇಡ್ಬೋದು. ನನಗೇನಂದ್ರೆ, ನಾನು ಹೆಸರಿಟ್ಬಿಟ್ರೆ ಅಷ್ಟೇ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದರೆ, ನಾನು ಯಾವತ್ತೂ ಕೂಡ ಪ್ರೇಕ್ಷಕರಲ್ಲಿ ಇಲ್ಲಿಟ್ಟು ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದ್ರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋ ಹೇಳ್ತಾರವ್ರೆ, ಇಷ್ಟೇ ಕಡೆ ನೀನು ಯೋಗ್ಯತೆ ಅಂತ, ಅದು ಗ್ರೇಟ್ನೆಸ್ ಡೈರೆಕ್ಟರ್ ನಿಮ್ಗಳದ್ದು, ಪ್ರೇಕ್ಷಕರದ್ದು. ಸೊ ನನಗೆ ಯಾವಾಗ ಹೊಡೆದಾಗ ಒಂಥರ ಮುಜುಗರ ಆಗುತ್ತೆ. ಗೊತ್ತಿಲ್ಲ ನನಗೆ ಹೆಂಗೆ ತಗೋಬೇಕು ಅಂತ. ಅವಾಗ ಏನು ಅನ್ಕೊಂತಿರೋದು, ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳ್ಬೋದಿರ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಅವಾಗ. ಥ್ಯಾಂಕ್ ಯು ಸರ್. ತಾವು ಬಂದಿರೋದು ತುಂಬ ಸಂತೋಷ ಆಯ್ತು. ತಾವು ತುಂಬ ಬ್ಯುಸಿ ಇದ್ದೀರಾ, ಮಗನ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಅಷ್ಟು ಬ್ಯುಸಿ ಇದ್ರು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ಏನಂದ್ರೆ, ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ. ಏನು ಏನು ಮಾತಾಡಲ್ಲ ಅನ್ನೋ ಭಯ ಅಲ್ಲ. ಬಾ 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 ಇದು ಈ ಫೋಬಿಯಾ ಇದ್ರೆ ಒಳ್ಳೇದು. ಅದಕ್ಕೆ ಚೆನ್ನಾಗಿ ಮಾತಾಡ್ತೀರ ನೀವು. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಏನೋ ನನ್ನ ಲಿಸ್ಟ್ ಇದೆ ಪಾಪ. ಈಗ 2.5 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ನಾನು ಒನ್ ಬೈ ಒನ್ ಹೇಳಬೇಕು. ಇಲ್ಲಿಂದ ಅಂದರೆ ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯಿತು. ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಟಾಪಿಕ್ನ. ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್